ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನೀವು ದೇವರಿಗೆ ವಿಶೇಷವಾದವರು, ವಿಶೇಷರು, ನೀವು ಹೇಗೆ ಸ್ಪೆಷಲ್ ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ತಿಳಿಸಿಕೊಡುವಂಥವರಾಗಿದ್ದೇವೆ. ನೀವು ದೇವರಿಗೆ ವಿಶೇಷವಾದವರಾಗಿದ್ದೀರಾ ಮತ್ತು ದೇವರು ನಿಮ್ಮನ್ನು ಪ್ರೀತಿಸುವಂಥವರಾಗಿದ್ದಾರೆ. ನೀವು ಯಾರೇ ಆಗಿರಿ, ನೀವೆಷ್ಟು ಬುದ್ಧಿವಂತ ಆಗಿದ್ರೂ ಸರಿ, ಎಷ್ಟು ದಡ್ಡ ಆಗಿದ್ರೂ ಸರಿ, ನಿಮಗೆ ಸೌಂದರ್ಯ ಇಲ್ಲದೆ ಇರ್ಬೋದು, ನಿಮಗೆ ಎಜುಕೇಷನ್ ಇಲ್ಲದೆ ಇರ್ಬೋದು, ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಬ್ಯಾಕ್ಗ್ರೌಂಡ್ ಇಲ್ಲದೆ ಇರ್ಬೋದು, ಆಸ್ತಿ ಇಲ್ಲದೆ ಇರ್ಬೋದು, ಅಂತಸ್ತಿಲ್ಲದೆ ಇರ್ಬೋದು, ನಿಮಗೆ ಸಂಗಡ ಯಾರು ಇಲ್ದಲೇ ಇರ್ಬೋದು, ನೀವು ಕಪ್ಪಗಿರ್ಬೋದು, ಬೆಳ್ಳಗಿರ್ಬೋದು, ಸಣ್ಣಗಿರ್ಬೋದು, ದಪ್ಪಗಿರ್ಬೋದು, ಯಾವ ರೀತಿನಾರೇ ಇರಿ, ಯಾವ ರೀತಿ ಇತ್ತು ಅಂತ ಹೇಳಿದ್ರೂ ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾಗಿದ್ದೀರಾ, ನೀವು ವಿಶೇಷವಾದವರಾಗಿದ್ದೀರಾ. ಹಲ್ಲೆಲೂಯ. ಯಾಕಂತ ಹೇಳಿದ್ರೆ ದೇವರು ನೀವೆಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ, ಅಲ್ಲಿ ಎಷ್ಟು ಬುದ್ಧಿವಂತರು, ನೀವು ಯಾವ ರೀತಿ ಕಾಣ್ತಾ ಇದ್ರಿ, ಹೇಗೆ ಲುಕ್ ಆಗಿದ್ದೀರಾ, ಬಾಡಿ ಬಿಲ್ಡ್ ಇದೆಯಾ, ಒಳ್ಳೆ ಮಸಲ್ ಇದೆಯಾ, ಎಷ್ಟು ಕ್ಯೂಟ್ ಆಗಿದ್ದಾರಾ, ಬ್ರೈಟ್ ಆಗಿದ್ದಾರಾ, ಫೇರ್ ಆಗಿದ್ದಾರಾ, ಹೈಟ್ ಆಗಿದ್ದಾರಾ, ಇದನ್ನು ನೋಡಿ ದೇವರು ಮನುಷ್ಯನನ್ನು ಅಳೆಯೋದಿಲ್ಲ. ದೇವರು ಮನುಷ್ಯನನ್ನು ಈ ರೀತಿಯಾಗಿ ಅಳೆಯೋದಿಲ್ಲ. ನಿಮ್ಮ ಮೌಲ್ಯಗಳನ್ನು ಆತನ ಆ ರೀತಿಯಾಗಿ ಅಳೆಯೋದಿಲ್ಲ. ಅಂದರೆ ನಿಮ್ಮನ್ನು ಆ ರೀತಿಯಾಗಿ ದೇವರು ವ್ಯಾಲ್ಯೂನ ಆ ರೀತಿಯಾಗಿ ದೇವರು ಅಳೆಯೋದಿಲ್ಲ. ನಿಮ್ಮ ಮೌಲ್ಯವನ್ನು ಆತನು ಆ ರೀತಿಯಾಗಿ ಅಳೆಯೋದಿಲ್ಲ. ನಿಮ್ಮನ್ನು ದೇವರು ಪ್ರೀತಿಸುವಂಥವರಾಗಿದ್ದಾರೆ. ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಸಂದೇಶವನ್ನು ಕೇಳ್ತಿರುವಂಥ ಯಾರಾದರೂ ಸರಿ, ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ಪ್ರೀತಿಸುವಂಥವರಾಗಿದ್ದಾರೆ. ನಿಮ್ಗೆ ಯಾರು ಇಲ್ಲದೆ ಇರ್ಬೋದು, ಈ ಲೋಕದಲ್ಲಿ ನಿಮ್ಮೋರು ಅಂತೇಳಿ ನಿಮ್ಮ ಜೊತೆ ಯಾರೂ ಇಲ್ದಲೇ ಇರ್ಬೋದು, ನಿಮ್ಮ ಕೂಡ ಹುಟ್ಟಿದವರು ಇರ್ಬೋದು, ಸ್ನೇಹಿತರಿರ್ಬೋದು, ಬಂಧುಗಳಿರ್ಬೋದು, ಯಾರು ಬೇಕಾದ್ರೆ ಇಲ್ದಲೇ ಇರ್ಬೋದು. ಆದರೆ ಖಂಡಿತವಾಗಿ ದೇವರು ನಿಮ್ಮನ್ನು ಪ್ರೀತಿಸುವಂಥವರಾಗಿದ್ದಾರೆ. ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯದವರಾಗಿದ್ದೀರಾ. ನಿಮ್ಮ ಹತ್ರ ಹಣ ಇಲ್ಲದೆ ಇರ್ಬೋದು, ಸೌಂದರ್ಯ ಇಲ್ಲದೆ ಇರ್ಬೋದು, ಏನೂ ಇಲ್ಲದೇ ಇರ್ಬೋದು, ಆದರೂ ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರು, ವಿಶೇಷ ವ್ಯಕ್ತಿಗಳಾಗಿದ್ದೀರಾ. ನೀವು ಮನುಷ್ಯ ನಿಮ್ಮನ್ನು ದೂರ ತಳ್ಬೋದು, ಮನುಷ್ಯರು ನಿಮ್ಮನ್ನು ರಿಜೆಕ್ಟ್ ಮಾಡ್ಬೋದು, ಮನುಷ್ಯರು ಕಲರ್ಗಳನ್ನ ನೋಡ್ಬೋದು, ಮನುಷ್ಯರು ಸ್ಟೇಟಸ್ಗಳನ್ನ ನೋಡ್ಬೋದು, ಮನುಷ್ಯರು ಅವನು ಯಾವ ರೀತಿ ಬ್ಯಾಕ್ಗ್ರೌಂಡ್ ಇದ್ದಾನೆ, ಎಷ್ಟು ಹಣ ಇದೆ, ಎಷ್ಟು ಕಾರ್ ಇದೆ, ಬಂಗ್ಲೆ ಇದೆ, ಅವನಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಅವನ VIP ಆಗಿದ್ದಾನ, ಅಂತಸ್ತಿದೆಯಾ, ಆಸ್ತಿ ಇದೆಯಾ, ಅವನ ಬ್ಯಾಕ್ಗ್ರೌಂಡ್ ಏನು, ಈ ರೀತಿಯಾಗಿ ಮನುಷ್ಯರು ನೋಡ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ಅದು ದೇವರು ನೋಡುವಂಥ ದೃಷ್ಟಿನೇ ಬೇರೆ. ದೇವರ ದೃಷ್ಟಿಯಲ್ಲಿ ನೀವು ವಿಶೇಷ ವ್ಯಕ್ತಿಗಳು, ಅಮೂಲ್ಯರು ಆಗಿದ್ದೀರಾ, ಪ್ರಿಯ ಸಹೋದರ ಸಹೋದರಿಯರೇ. ಹಲ್ಲೆಲೂಯ. ಹಾಗಾಗಿ ಯಾವುದೇ ರೀತಿಯಾದಂಥ ನೀವು ಯಾರೇ ಆಗಿದ್ರಿ, ನೀವು ಮನುಷ್ಯರಾಗಿತ್ತು ಅಂತ ಹೇಳಿದ್ರೆ ಕೀಳರಿಮೆ ನಿಮ್ಮಲ್ಲಿ ಬೇಡ. ಈ ಸಂದೇಶವನ್ನು ಕೇಳುವಾಗಲೇ ನಿಮಗೆ ಗೊತ್ತಾಗುವಂಥದ್ದಾಗಿದೆ, ನೀವು ಯಾವ ರೀತಿಯಾಗಿ ದೇವರಿಗೆ ವಿಶೇಷವಾದವರು, ದೇವರು ನಿಮ್ಮನ್ನು ಯಾವ ರೀತಿಯಾಗಿ ನೋಡ್ತಾರೆ ಅಂತೇಳಿ ನಿಮಗೆ ಅರ್ಥವಾಗುವಂಥದ್ದಾಗಿದೆ. ಹಲ್ಲೆಲೂಯ. ಮೊದಲೇ ನೋಡಬೇಕಾದ್ರೆ ನೀವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೀರಿ, ದೇವರ ಸ್ವರೂಪದಲ್ಲಿ ನೀವು ಸೃಷ್ಟಿಸಲ್ಪಟ್ಟಿದ್ದೀರಿ ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಎಲ್ಲಿ ಅಂತ ನೋಡಬೇಕಾದ್ರೆ ಆದಿಕಾಂಡ, ಬುಕ್ ಆಫ್ ಜೆನೆಸಿಸ್, ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಯಾವುದೇ ಮನುಷ್ಯ ಆದರೂ ಸರಿ, ಮನುಷ್ಯರು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹೀಗೆ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಸೃಷ್ಟಿಸಿದನು. ಗಂಡು ಮತ್ತು ಹೆಣ್ಣಾಗಿ ಅವರನ್ನು ಸೃಷ್ಟಿಸಿದನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಏನಾಗಿದ್ದಾನೆ ಅಂತೇಳಿದ್ರೆ ಯುನಿಕ್ ಆಗಿದ್ದಾನೆ. ಅಂದರೆ
ವಿಶೇಷವಾದವರಾಗಿದ್ದಾರೆ, ಅವರು ವಿಭಿನ್ನರಾಗಿದ್ದಾರೆ. ವಿಶೇಷದವರಾಗಿದ್ದಾರೆ, ವಿಭಿನ್ನದವರಾಗಿದ್ದಾರೆ. ನೋಡಿ, ನಿಮ್ಮ ಕೈರೇಖೆಗಳಿದೆಯಲ್ಲ, ಫಿಂಗರ್ ಪ್ರಿಂಟ್ಸ್ 140 ಕೋಟಿ ಜನಗಳಿದ್ದಾರೆ ಅಂತ ಹೇಳಿದ್ರೆ 140 ಕೋಟಿ ಫಿಂಗರ್ ಪ್ರಿಂಟ್ಗಳಿರುವಂಥದ್ದಾಗಿದೆ. ಒಬ್ರದೊಬ್ರು ಮ್ಯಾಚ್ ಆಗಿರಲ್ಲ. ಅಂದರೆ ಯುನಿಕ್ಕಾಗಿ ದೇವರು ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ ನೋಡಿ. ಟ್ವಿನ್ಸ್ಗಳನ್ನ ನೋಡಿದರೆ ಟ್ವಿನ್ಸ್ಗಳದ್ದು ಸಹ ನೀವು ಇನ್ನು ಕೈರೇಖೆಗಳು ಒಂದೇ ಇರೋದಿಲ್ಲ, ಫೇಸ್ ಒಂದೇ ಥರ ಇರುತ್ತೆ. ಹೈಟು ವೆಯ್ಟು ಫಿಸಿಕ್ ಇರ್ಬೋದು, ಒಂದೇ ಥರ ಕಾಣಿಸ್ಬೋದು. ಆದರೆ ಅವರ ಫಿಂಗರ್ ಪ್ರಿಂಟ್ಸ್ ಏನಿದೆ ಅದು ಖಂಡಿತವಾಗಿ ಅದು ಬೇರೆ ಆಗಿರುವಂಥದ್ದಾಗಿದೆ. ಹಲ್ಲೆಲೂಯ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಸಹ ವಿಭಿನ್ನವಾಗಿದ್ದಾರೆ, ವಿಶೇಷದವರಾಗಿದ್ದಾರೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೀವು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದರಿಂದ ನೀವು ವಿಶೇಷರು ಮತ್ತು ಮೌಲ್ಯರು. ಯು ಆರ್ ವ್ಯಾಲ್ಯೂಯಬಲ್. ನೀವು ಮೌಲ್ಯರಾಗಿದ್ದೀರಾ. ಇದನ್ನು ಖಂಡಿತವಾಗಿ ಮರಿಬೇಡ್ರಿ. ಜನ ನಿಮ್ಮನ್ನು ತುಚ್ಛವಾಗಿ ನೋಡ್ಬೋದು, ನಿಮ್ಮ ಕಲರ್ಗಳನ್ನ ನೋಡ್ಬೋದು, ನಿಮ್ಮ ಹೈಟ್ ಕಡಿಮೆ ಇದೆಯಾ ಅಂತ ನೋಡ್ಬೋದು, ಕಪ್ಪುಗಿದೆಯಾ ಅಂತ ಹೇಳ್ಬೋದು. ಅವ್ರೇನು ಬೇಕಾದರೂ ಹೇಳಿ, ಅವಹೇಳನ ಮಾಡಲಿ. ಆದರೆ ನೀವು ದೇವರ ಸೃಷ್ಟಿಯಾಗಿದ್ದೀರಾ, ದೇವ ದೃಷ್ಟಿಯಲ್ಲಿ ನೀವು ಮಾನ್ಯರಾಗಿದ್ದೀರಾ. ಅದನ್ನು ಮರಿಬೇಡ್ರಿ. ಕೀಳರಿಮೆ ಬೇಡ. ನಿಮ್ಮನ್ನು ಕುರಿತು ನಿಮಗೆ ಕೀಳರಿಮೆ ಬೇಡ. ಹಲ್ಲೆಲೂಯ. ಎರಡನೇದಾಗಿ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಈ ಲೋಕದಲ್ಲಿ ನೀವು ಬಂದಿರೋವಂಥದ್ದು ಕೇವಲ ಆಕಸ್ಮಿಕ ಅಲ್ಲ, ಇಲ್ಲ ಬೈ ಮಿಸ್ಟೇಕಿಂದ ಬಂದಿದ್ದೀನಿ ಆ ರೀತಿನೂ ತಿಳ್ಕೊಳ್ಬೇಡ್ರಿ. ದೇವರು ನಿಮ್ಮನ್ನು ತುಂಬ ಕಾಳಜಿಯಿಂದ ನಿಮ್ಮನ್ನು ರೂಪಿಸಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ. ದೇವರ ಒಂದು ಅದ್ಭುತವಾದಂಥ ಯೋಜನೆಯ ನೀವು ಭಾಗವಾಗಿದ್ದೀರ. ಯಾಕಂತೇಳಿದ್ರೆ ಕೀರ್ತನೆಗಳ ಪುಸ್ತಕ ವಾಕ್ಯದಲ್ಲಿ ಬರೆದಿದೆ. ಕೀರ್ತನೆಗಳ ಪುಸ್ತಕ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 139 139 13ನೇ ವಾಕ್ಯದಲ್ಲಿ ಬರೆದಿದೆ, ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನಿನ್ನಲ್ಲವು. ನೋಡಿದ್ರಾ, ದೇವರ ವಾಕ್ಯದಲ್ಲಿ ಬರೆದಿದೆ, ತಾಯಿಯ ಗರ್ಭದಲ್ಲಿ ನನ್ನ ರೂಪಿಸಿದವನು ನೀನಲ್ಲವು ಅಂತೇಳಿ. ಹಲ್ಲೆಲೂಯ. ಹಾಗಾಗಿ ನೀವು ಬೈ ಮಿಸ್ಟೇಕಿಂದ ನಾನು ಬಂದಿದ್ದೀನಿ, ಆಕಸ್ಮಿಕವಾಗಿ ನಾನು ಬಂದಿದ್ದೀನಿ ಅಂತೇಳಲ್ಲ. ಖಂಡಿತವಾಗಿ ದೇವರು ನಿಮ್ಮನ್ನು ಕಾಳಜಿಯಿಂದ ನಿಮ್ಮನ್ನು ರೂಪಿಸಿದ್ದಾರೆ. ಹಲ್ಲೆಲೂಯ. ಮೂರದಾಗಿ ನೋಡಬೇಕಾದ್ರೆ ದೇವರು ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾರೆ, ಅಂದರೆ ಟೇಕ್ ಕೇರ್ ಮಾಡ್ತಾರೆ, ಕಾಳಜಿನ ವಹಿಸುವಂಥವರಾಗಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ದೇವರು ನಿಮ್ಮನ್ನು ಕಾಳಜಿ ವಹಿಸ್ತಾರೆ ಅಂತ ನೋಡಬೇಕಾದ್ರೆ, ನಿಮ್ಮನ್ನು ಕುರಿತು ಯಾರೂ ಕಾಳಜಿ ವಹಿಸಲ್ಲ ಅಂತೇಳಿ ಕೆಲವರು ಏನು ಮಾಡ್ತಾರೆ ಅಂತೇಳಿ, ಅಯ್ಯೋ ನನ್ನ ಟೇಕ್ ಕೇರ್ ಮಾಡೋರು ಯಾರೂ ಇಲ್ಲ, ನನ್ನ ಬಗ್ಗೆ ಆಲೋಚನೆ ಮಾಡೋರು ಯಾರೂ ಇಲ್ಲ ಅಂಥೇಳಿ ಕೆಲವರು ಆಲೋಚನೆ ಮಾಡ್ಕೊಂಡು ಅದ ವಿಷಯದಲ್ಲಿ ಅವರು ನಿರಾಸರಾಗ್ತಾರೆ, ಇಲ್ಲ ಅಂಥೇಳಿ ನಿರಾಶೆ ಆಗ್ತಾರೆ. ಇಲ್ಲ ಅಂತೇಳಿದ್ರೆ ಮನಕುಂದುವಿಕೆ ಅವರಲ್ಲಿ ಉಂಟಾಗುವಂತಾಗಿದೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ ನೋಡ್ರಿ, ಮತ್ತಾಯನೇ ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೇಳುತ್ತೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 10:30 10ನೇ ಅಧ್ಯಾಯ 30ನೇ ವಾಕ್ಯ ಹೇಳುವಂಥದ್ದಾಗಿದೆ, ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ನೋಡಿದ್ರ ಏನಂತೆ, ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿದೆ. ನಿಮ್ಮ ತಲೆಯಲ್ಲಿರುವಂಥ ಒಂದೊಂದು ಕೂದಲು ಸಹ ಏನಾಗಿದೆ, ಎಲ್ಲವೂ ಎಣಿಕೆಯಾಗಿದೆಯಂತೆ. ಅಂದರೆ ನಿಮ್ಮ ಕೂದಲು ನೀವು ಎಣ್ಸೋಕ್ಕೆ ಸಾಧ್ಯ ಇಲ್ಲ, ಆದರೆ ದೇವ್ರೇನು ಮಾಡಿದಾರಂತೆ, ನಿಮ್ಮ ತಲೆಯಲ್ಲಿ ಕೂದಲುಗಳು ಸಹ ಎಲ್ಲ ಎಣಿಕೆಯಾಗಿದೆ. ಅಂದರೆ ಆಗಲೇ ಏನು ಮಾಡಿದ್ದಾರೆ, ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅಂದರೆ ನೀವು ಯೋಚಿಸದೇ ಇರುವಂಥ ವಿವರಗಳನ್ನು ಸಹ, ನೀವು ಯೋಚಿಸದೇ ಇರೋದನ್ನು ಸಹ, ನೀನು ಯೋಚಿಸದೇ ಇರೋ ಸಂಗತಿಗಳಲ್ಲೂ ಸಹ ದೇವರು ಕಾಳಜಿ ವಹಿಸ್ತಾನೆ. ಅದರರ್ಥ ದೇವರಿಗೆ ನಿಮ್ಮ ಬಗ್ಗೆ ಎಲ್ಲವೂ ತಿಳಿದಿರುವಂಥದ್ದಾಗಿದೆ. ನಿಮಗಿಂತ ನಿಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ನಿಮ್ಮನ್ನು ಚೆನ್ನಾಗಿ ಬಲ್ಲವನಾಗಿದ್ದಾನೆ, ಅರಿತವನಾಗಿದ್ದಾನೆ, ಮತ್ತು ನಿಮ್ಮನ್ನು ಆತನು ಪ್ರೀತಿಸುವಂಥವನಾಗಿದ್ದಾನೆ.
ಹಾಲೆಲೂಯ. ನೋಡ್ರಿ, ತಲೆ ಕೂದಲುಗಳೆಲ್ಲ ಎಣಿಕೆ ಆಗಿದೆಯಂತೆ. ಯಾವ ರೀತಿ ದೇವರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂಥೇಳಿ. ನಿಮ್ಮ ಕೂದಲುಗಳನ್ನೇ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇವರು ತಲೆ ಕೂದಲುಗಳನ್ನು, ನಿಮ್ಮ ಜೀವಿತವನ್ನು ದೇವರು ಕ್ಯಾಲ್ಕುಲೇಟ್ ಮಾಡಿರೋದಿಲ್ವಾ? ನಿಮ್ಮನ್ನು ಕುರಿತು ದೇವರ ಆಲೋಚನೆ ಮಾಡದಲೇ ಇರೋದಕ್ಕೆ ಸಾಧ್ಯನಾ? ಖಂಡಿತವಾಗಿ ದೇವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುವಂಥವರಾಗಿದ್ದಾರೆ. ಹಾಲೆಲೂಯ. ಮತ್ತು ದೇವರು ನೋಡ್ರಿ, 1 John ಚಾಪ್ಟರ್ 4:9 ನೋಡಬೇಕಾದ್ರೆ ದೇವರು ನಮಗೋಸ್ಕರ ಎಲ್ಲವನ್ನ ಕೊಟ್ಟಿದ್ದಾರೆ. ಹೆಂಗೆ ತಿಳ್ಕೊಳ್ಳೋದು, ಎಲ್ಲವನ್ನು ದೇವರು ನಮ್ಗೆ ಹೆಂಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದು ನೋಡಬೇಕಾದ್ರೆ 1 John 1 ಯೋಹಾನ 4ನೇ ಅಧ್ಯಾಯ 9ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನೋಡಿದ್ರ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ, ಅಂದರೆ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟೋದ್ರಲ್ಲೇ ನಮ್ಮ ಮೇಲೆ ದೇವರು ಎಂಥ ಪ್ರೀತಿ ಇಟ್ಟಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಅಷ್ಟು ಈಸಿನ ನಿಮ್ಮ ಮಕ್ಕಳನ್ನು ಬೇರೆ ಯಾರನ್ನ ಕಳ್ಸೋದಕ್ಕೆ ಇಷ್ಟಪಡ್ತೀರಾ? ಇಷ್ಟಪಡೋದಿಲ್ಲ ಅಲ್ವಾ? ಆದರೆ ದೇವರು ಕಳಿಸ್ಕೊಟ್ರು. ಯಾಕಂತ ಹೇಳಿದ್ರೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಸೊ ಹಾಗಾಗಿ ದ ಬಿಗ್ ಗಿಫ್ಟ್, ದೇವರ ಒಂದು ದೊಡ್ಡ ಕೊಡುಗೆ, ದೇವರ ದೊಡ್ಡ ಕೊಡುಗೆ ಯೇಸುಸ್ವಾಮಿಯಾಗಿದ್ದಾರೆ. ಸೊ ಯಾಕೆ ಯೇಸುಸ್ವಾಮಿನ ಕಳಿಸಿದ್ರು ಅಂತ ನೋಡಬೇಕಾದ್ರೆ, ನಿಮ್ಮ ಜೀವಿತವನ್ನು ಆತನು ಪುನರ್ಸ್ಥಾಪಿಸಲು, ಸರಿಪಡಿಸಲು, ಪರಿವರ್ತಿಸಲು, ನಿಮ್ಮ ಜೀವಿತವನ್ನು ಪುನಃ ಸ್ಥಾಪಿಸೋದಕ್ಕೋಸ್ಕರ, ರೆಸ್ಟೋರ್ ಮಾಡೋದಕ್ಕೋಸ್ಕರ, ಪುನಃ ಸ್ಥಾಪಿಸೋದಕ್ಕೋಸ್ಕರ. ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಜೀವಿತ ಹಾಳಾಗಿರ್ಬೋದು, ನಿಮ್ಮ ಜೀವಿತದಲ್ಲಿ ಅನೇಕ ದುರ್ಘಟನೆಗಳು ನಡೆದಿರ್ಬೋದು, ನಿಮ್ಮ ಜೀವಿತ ಏರುಪೇರುಗಳಿರ್ಬೋದು, ನಿಮ್ಮ ಜೀವಿತಗಳಲ್ಲಿ ಸಂಕಟ ನೋವುಗಳಿರ್ಬೋದು, ನಿಮ್ಮ ಜೀವಿತಗಳ ಸಂಗತಿಗಳಲ್ಲಿ ನೀವು ಬಿದ್ದು ಹೋಗಿರ್ಬೋದು, ಜೀವಿತಗಳಲ್ಲಿ ನೀವು ಮುರಿಯಲ್ಪಟ್ಟವರಾಗಿರ್ಬೋದು, ನೀವು ಕುಂದಿಸಲ್ಪಟ್ಟವರಾಗಿರ್ಬೋದು, ಕೈ ಬಿಡಲ್ಪಟ್ಟವರಾಗಿರ್ಬೋದು, ದೇವರಿಂದ ದೂರ ಹೋಗಿದವರಾಗಿರ್ಬೋದು, ನಿಮ್ಮನ್ನು ಯಾರು ಪ್ರೀತಿ ಮಾಡದಲೇ ಇರದಲೇ ಇರ್ಬೋದು. ಈ ರೀತಿ ನೀವು ಯಾವುದೇ ಸಿಚುವೇಶನ್ ಇತ್ತು ಅಂತ ಹೇಳಿದ್ರು ಎಲ್ಲವನ್ನು ನಷ್ಟಪಡಿಸ್ಕೊಂಡಿರ್ಬೋದು ನೀವು. ಆದರೆ ನಿಮ್ಮ ಜೀವಿತವನ್ನು ಪುನಃ ಸ್ಥಾಪಿಸಲು, ಸರಿಪಡಿಸಲು ಮತ್ತು ಪರಿವರ್ತಿಸಲು, ನೋಡಿ ದೇವರ ವಾಕ್ಯ ಹೇಳುತ್ತೆ, ಯೋಹಾನ 10:10 ಹೇಳುತ್ತೆ, ಸೈತಾನ ಕದ್ದುಕೊಂಡು ಕೊಯ್ದು ಹಾಳು ಮಾಡೋಕ್ಕೆ ಬರ್ತಾನೆ ಹೊರತು ಬೇರೆ ಏನಕ್ಕಲ್ಲ. ಆದರೆ ಯೇಸು, ನಾನಾದರೂ ಜೀವ ಚೆನ್ನಾಗಿರಬೇಕು, ಜೀವ ಸಮೃದ್ಧಿಯಾಗಿರಬೇಕು ಅಂತೇಳಿ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದವರಾಗಿದ್ದಾರೆ. ಹಾಗಾಗಿ ಸೈತಾನ ನಿಮ್ಮಿಂದ ಕತ್ಕೊಳ್ತಾನೆ, ಕೊಯ್ತಾನೆ, ಹಾಳು ಮಾಡ್ತಾನೆ. ಅಂದರೆ ಕತ್ಕೊಳ್ಳೋದು, ಕೊಯ್ಯೋದು, ಹಾಳು ಮಾಡೋದು. ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಕೊಟ್ಟಿರುವಂಥ ಆಶೀರ್ವಾದಗಳಿರ್ಬೋದು, ದೇವರು ನಿಮಗೆ ಇಟ್ಟಿರುವಂಥ ಸಂಪತ್ತಿರ್ಬೋದು, ದೇವರು ನಿಮಗೆ ಕೊಡಬೇಕಾಗಿರೋಂಥ ಒಳ್ಳೆಯ ಆಶೀರ್ವಾದಗಳಿರ್ಬೋದು. ಸೈತಾನ ಏನು ಮಾಡೋಕ್ಕೆ ನೋಡ್ತಾನೆ? ಅದನ್ನು ಕತ್ಕೊಳ್ಳೋಕೆ ನೋಡ್ತಾನೆ, ಕೊಯ್ಯೋದಕ್ಕೆ ನೋಡ್ತಾನೆ, ಅಂದರೆ ಕಟ್ ಮಾಡೋಕ್ಕೆ ನೋಡ್ತಾನೆ, ಹಾಳು ಮಾಡೋಕ್ಕೆ ನೋಡ್ತಾನೆ. ಆದರೆ ದೇವರು ಯೇಸುಸ್ವಾಮಿ ಯಾಕೆ ಬಂದಾರೆ ಅಂತ ನೋಡಬೇಕಾದ್ರೆ, ಜೀವ ಚೆನ್ನಾಗಿರಬೇಕು, ಆ ಜೀವ ಸಮೃದ್ಧಿಯಾಗಿರಬೇಕು ಅಂತೇಳಿ. ಹಾಲೆಲೂಯ. ಸೊ ಯೇಸುಸ್ವಾಮಿ ನಿಮ್ಮ ಮುರಿದ ಜೀವಿತಗಳನ್ನು ಪುನಃ ಸ್ಥಾಪಿಸ್ತಾರೆ. ನಿಮ್ಮ ಜೀವಿತಗಳನ್ನು ದೇವರು ಪುನರ್ ಕಟ್ಟುವಂಥವರಾಗಿದ್ದಾರೆ, ಸರಿಪಡಿಸುವಂಥವರಾಗಿದ್ದಾರೆ, ಪರಿವರ್ತಿಸುವ ದೇವರಾಗಿದ್ದಾರೆ. ಹಾಲೆಲೂಯ. ಅದಕ್ಕೋಸ್ಕರನೇ ಯೇಸುಸ್ವಾಮಿ ನಮಗೋಸ್ಕರ, ನಿಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ರು, 3ನೇ ದಿನದಲ್ಲಿ ಪುನರುತ್ಥಾನಗೊಂಡರು. ಆತನು ಯುಗಾಂತರವರೆಗೂ ಜೀವಿಸುವಂಥ ದೇವರಾಗಿದ್ದಾನೆ. ನನಗೋಸ್ಕರ, ನಿನಗೋಸ್ಕರ ಯೇಸು ಇಂದು ಸಹ, ಮುಂದೂ ಸಹ, ಎಲ್ಲ ಕಾಲಕ್ಕೂ ಆತನು ಜೀವಿಸುವಂಥ ದೇವರಾಗಿದ್ದಾನೆ. ಹಾಲೆಲೂಯ. ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರು. ಇದನ್ನು ನೀವು ಮರೆಯೋದಕ್ಕೆ ಹೋಗ್ಬಿಟ್ರಿ. ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾಗಿದ್ದೀರ.
ನೋಡ್ರಿ, ಯೆಶಾಯನ 43ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆದಿದೆ. ಬುಕ್ ಆಫ್ ಐಸಾಯ ಚಾಪ್ಟರ್ 43 ವರ್ಸ್ 4. ಬುಕ್ ಆಫ್ ಐಸಾಯ ಚಾಪ್ಟರ್ 43 ವರ್ಸ್ 4 ನೋಡಬೇಕಾದ್ರೆ, ದೇವರ ವಾಕ್ಯದಲ್ಲಿ ಬರೆದಿದೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು. ದೇವರ ದೃಷ್ಟಿಯಲ್ಲಿ ನೀವೇನಾಗಿದ್ದೀರಂತೆ? ಅಮೂಲ್ಯವಾಗಿದ್ದೀರಾ, ಮಾನ್ಯವಾಗಿದ್ದೀರಾ ಮತ್ತು ಪ್ರಿಯನೂ ಆಗಿರುವುದರಿಂದ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ಜನಗಳು ನಿಮಗೆ ಗೌರವವನ್ನು ಕೊಡದೇ ಇರ್ಬೋದು, ನಿಮ್ಮನ್ನು ಕೆಟ್ಟದಾಗಿ ನಡೆಸ್ಕೊಂಡಿರ್ಬೋದು, ನಿಮಗೆ ಅವಮಾನ ಮಾಡಿರ್ಬೋದು, ನಿಮಗೆ ದುಃಖವನ್ನು ಉಂಟು ಮಾಡಿರ್ಬೋದು, ನಿಮ್ಮನ್ನು ಕೀಳಾಗಿ ಕಂಡಿರ್ಬೋದು, ನಿಮ್ಮನ್ನು ತುಚ್ಛವಾಗಿ ಕಂಡಿರ್ಬೋದು, ನಿಮಗೆ ನೋವನ್ನು ಉಂಟು ಮಾಡಿರ್ಬೋದು, ನಿಮಗೆ ದುಃಖವನ್ನು ಉಂಟು ಮಾಡಿರ್ಬೋದು, ನಿಮ್ಮ ಕೆಟ್ಟದನ್ನು ಮಾಡಿರ್ಬೋದು. ಆದರೆ ಈ ದಿನ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ, ಜನಗಳು ಯಾವ ರೀತಿ ನೋಡಿದ್ರೂ ಪರವಾಗಿಲ್ಲ, ಜನಗಳು ಯಾವ ರೀತಿನಾರು ನೋಡಲಿ, ಆದರೆ ನೀನು ಈ ಸಂದೇಶವನ್ನು ಕೇಳ್ತಿರೋಂಥ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಈ ರೀತಿಯಾಗಿ ಜನರಿಂದ ನೀವು ಧಿಕ್ಕರಿಸಲ್ಪಟ್ಟವರಾಗಿದ್ದೀರಾ, ತುಳಿಯಲ್ಪಟ್ಟವರಾಗಿದ್ದೀರಾ, ಅವಮಾನವನ್ನು ಹೊಂದಿದವರಾಗಿದ್ದೀರಾ, ನಿಮ್ಮನ್ನು ಕೀಳಾಗಿ ಕಂಡಿದ್ದಾರಾ, ನಿಮ್ಮನ್ನು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರಾ, ಈ ರೀತಿಯಾಗಿ ಜನಗಳು ನಡೆಸ್ಕೊಂಡಿತ್ತು ಅಂತ ಹೇಳಿದ್ರು ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಇದು ನಿಮ್ಮೊಂದಿಗೆ ಹೇಳ್ತಾ ಇದ್ದಾರೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು ಆಗಿರುವುದರಿಂದ. ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ನೀನಾಗಿದೆಯಂತೆ ಅಮೂಲ್ಯ ಮತ್ತು ಮಾನ್ಯ ಆಗಿದೆಯಾ, ಅಮೂಲ್ಯ ಅಂತ ಹೇಳ್ಬೇಕಾದ್ರೆ ಬೆಲೆಯುಳ್ಳವನಾಗಿದ್ದೀಯಾ ಅಂತೇಳಿ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ದೇವರು ನಮ್ಮೊಂದಿಗೆ ಯಾವಾಗಲೂ ಇರುವಂಥ ದೇವರಾಗಿದ್ದಾರೆ. ದೇವರು ನಮ್ಮೊಂದಿಗೆ ಯಾವಾಗಲೂ ಇರುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ದೇವರ ವಾಕ್ಯ ಹೇಳುತ್ತೆ, 1 ಜಾನ್ ಚಾಪ್ಟರ್ 4 ವರ್ಸ್ 4. 1 ಯೋಹನ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆದಿದೆ. 1 ಜಾನ್ ಚಾಪ್ಟರ್ 4 ವರ್ಸ್ 4. 1 ಯೋಹನ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆದಿದೆ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ಹಲ್ಲೆಲೂಯಾ. ಸೊ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರೆ, ದೇವರು ನಮ್ಮ ನಿರ್ಮಾಣಿಕನಾಗಿದ್ದಾನೆ ಅಂತೇಳಿ, ದೇವರು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ದೇವರ ವಾಕ್ಯ ಹೇಳ್ತಾ ಇದೆ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನು, ದೊಡ್ಡವನು. ಹಲ್ಲೆಲೂಯಾ. ನೋಡಿದ್ರ, ದೇವರು ನಿಮ್ಮೊಂದಿಗೆ ಇದ್ದಾರೆ, ದೇವರಿಂದ ನೀವು ಹುಟ್ಟಿದವರಾಗಿದ್ದೀರಾ. ಸೊ ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನು, ದೊಡ್ಡವನು ಆಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ದೇವರು ನಮ್ಮೊಂದಿಗಿರುವಂಥದ್ದಾಗಿದ್ದಾರೆ. ಹಲ್ಲೆಲೂಯಾ. ದೇವರು ದೊಡ್ಡ ದೇವರು. ದೇವರಿಗಿಂತ ಏನೋ ದೊಡ್ಡದು ಬೇರೆ ಏನಾರು ಇದೆಯಾ? ಇಲ್ಲ. ದೇವರೇ ಅತ್ಯುನ್ನತ, ದೇವರೇ ಅಲ್ಟಿಮೇಟ್. ಸೊ ದೇವರು ನಮ್ಮೊಂದಿಗೆ ಇರುವಂಥವನಾಗಿದ್ದಾನೆ. ಸೊ ದೇವರು ನಮ್ಮನ್ನು ಕಾಳಜಿ ವಹಿಸುವಂಥ ದೇವರು. ಯಾವ ರೀತಿಯಾಗಿ ಒಬ್ಬ ತಂದೆ ತನ್ನ ಮಕ್ಕಳು ನೋಡಿಕೊಳ್ಳುವಂತೆ ಆತ ನಿಮ್ಮನ್ನು ನೋಡ್ಕೊಳ್ತಾನೆ. ನೋಡಿದರೆ ನಿಮ್ಮ ಮಕ್ಕಳನ್ನ ಎಷ್ಟು ಟೇಕ್ ಕೇರ್ ಮಾಡ್ತೀರಾ ಅಲ್ವಾ? ಅವ್ರಿಗೆ ಬೇಕಾದನ್ನು ಒದಗಿಸ್ಕೊಡ್ತೀರಾ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀರಾ, ಅವ್ರಿಗೇನು ಬೇಕೋ ಅದನ್ನು ಅಗತ್ಯಗಳನ್ನ ಪೂರೈಸ್ತೀರಾ ಅಲ್ವಾ? ಅದೇ ಪ್ರಕಾರವಾಗಿ ದೇವರು ಸಹ ನಮ್ಮನ್ನು ಪ್ರೀತಿಸ್ತಾರೆ, ಕಾಳಜಿ ವಹಿಸ್ತಾರೆ, ರಕ್ಷಿಸ್ತಾರೆ ಮತ್ತು ಕೈ ಬಿಡೋದಿಲ್ಲ. ಸೊ ಈ ಲೋಕದಲ್ಲಿರುವಾತನು, ಈ ಲೋಕದಲ್ಲಿರುವಂಥ, ಈ ಲೋಕದ ಅಧಿಪತಿ, ಈ ಲೋಕದಲ್ಲಿರುವಂಥವನು ಏನೆಲ್ಲ ಶೋಧನೆಗಳು ತಗೊಬಂತು ಅಂತ ಹೇಳಿದ್ರು, ಏನೆಲ್ಲ ಮಾಡಬೇಕು ಅಂತೇಳಿ ಅವ್ನು ಟ್ರೈ ಮಾಡ್ತು ಅಂತ ಹೇಳಿದ್ರು. ಸೊ ಈ ಲೋಕಾಧಿಪತಿಗಳು
ಅವನಿಗೆ ಜಯ ಇಲ್ಲ. ಇಹಲೋಕಾಧಿಪತಿಗೆ ಜಯ ಇಲ್ಲ. ಹಾಗಾಗಿ ದೇವರು ದೊಡ್ಡ ದೇವರಾಗಿದ್ದಾರೆ. ಹಾಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ನಮ್ಮ ದೇವರು ದೊಡ್ಡ ದೇವರಾಗಿದ್ದಾರೆ. ಹಾಲೆಲೂಯ. ಸೊ ದೇವರಿಂದ ಆರಿಸಲ್ಪಟ್ಟಂಥ ಜನವಾಗಿದ್ದೀರಾ ನೀವು. ದೇವರ ವಾಕ್ಯದಲ್ಲಿ ಹೇಳುತ್ತೆ, 1 Peter chapter 2 verse 9. 1 Peter chapter 2 verse 9. 1 ಪೇತ್ರ 2:9. 1 Peter chapter 2 verse 9 ದೇವರ ವಾಕ್ಯದಲ್ಲಿ ಬರೆದಿದೆ, ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರು, ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಾಲೆಲೂಯ. ಸೊ ದೇವರು ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದಿದ್ದಾರೆ. ಕತ್ತಲೆಯೊಳಗಿಂದ ದೇವರು ನಿಮ್ಮನ್ನು ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ಸೊ ಬೈಬಲ್ ಏನು ಹೇಳ್ತಾ ಇದೆ ಅದರ ಪ್ರಕಾರನೇ ನೀವಿದ್ದೀರಾ. ಬೈಬಲ್ ಹೇಳೋ ಹಾಗೆಯೇ ನೀವಿದ್ದೀರಾ. ಸೊ ಹಾಗಾಗಿ ಇದನ್ನು ಬಿಟ್ಟು ಬೇರೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡ್ರಿ. ಯಾಕಂತ ಹೇಳಿದ್ರೆ ದೇವ್ರೇನು ಹೇಳಿದ್ರು ಅದೇ ಪ್ರಾಮುಖ್ಯವಾಗಿರುವಂಥದ್ದು, ಅದೇ ಬೇಕಾಗಿರುವಂಥದ್ದು. ಜನಗಳು 100 ಜನ 100 ಥರ ಮಾತಾಡ್ತಾರೆ, 100 ಜನ 100 ಥರ ಮಾತಾಡ್ತಾರೆ ಅಂತ 100 ರೀತಿ ನಾವು ಬದುಕೋಕ್ಕಾಗತ್ತಾ? 100 ವಿಷಯಗಳನ್ನ ಕೇಳೋಕ್ಕಾಗತ್ತಾ? 100 ವಿಷಯಗಳು ಮಾಡೋಕ್ಕಾಗತ್ತಾ? ಇಲ್ಲ. ಹಾಗಾಗಿ ದೇವ್ರೇನು ಹೇಳ್ತಾರೋ ಅದನ್ನು ಕೇಳುವುದು ಒಳ್ಳೆಯದು, ಉತ್ತಮವಾದಂಥದ್ದು. ಹಾಲೆಲೂಯ. ಹಾಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ನೋಡ್ರಿ, ದೇವರು ನಿಮಗೆ ಬೇಕಾದಂಥ ಬೆಲೆಯನ್ನು ಕೊಟ್ಟು ಆತನು ನಿಮ್ಮನ್ನು ಖರೀದಿ ಮಾಡಿದ್ದಾರೆ. ನಿಮ್ಮನ್ನು ಬೆಲೆ ಕೊಟ್ಟು ದೇವರೇನು ಮಾಡಿದರೆ ಕೊಂಡುಕೊಂಡಿದ್ದಾರೆ. ನೋಡಿ, 1 Corinthians chapter 6 verse 20. 1 ಕೊರಿಂಥ 6ನೇ ಅಧ್ಯಾಯ 20ನೇ ವಾಕ್ಯದ ಮೊದಲ ಭಾಗವನ್ನು ನೋಡುವಾಗ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೋಡಿದ್ರ, ದೇವರೇನು ಮಾಡಿದರೆ ನಿಮ್ಮನ್ನು ಪರ್ಚೇಸ್ ಮಾಡಿದರೆ ಅಂತ ಹೇಳಿದ್ರೆ ಅರ್ಥ. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಕ್ರಯಕ್ಕೆ ಅಂತ ಹೇಳಬೇಕಾದ್ರೆ ಪ್ರೈಸ್. ಈಗ ಒಂದು ಜಾಗ ತಗೊಳ್ತೀರ ಅಂತ ಹೇಳಿದ್ರೆ ಅದಕ್ಕಿಷ್ಟು ಬೆಲೆ ಅಂತೇಳಿ ಬೆಲೆ ಕೊಟ್ಟು ಅದನ್ನು ತಗೊಂಡಾದ್ಮೇಲೆ ಅದು ನಿಮಗೆ ಸೇರಿಕೊಂಡಿದ್ದು, ಅಂದರೆ ನೀವು ಅದರ ಓನರ್ ಆಗ್ತೀರ. ಅದೇ ಪ್ರಕಾರವಾಗಿ ದೇವರು ಸಹ ನಮ್ಮನ್ನು ಏನು ಮಾಡಿದ್ದಾರೆ, ಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾರೆ. ಹಾಲೆಲೂಯ. ಹಾಗಾಗಿ ದೇವರು ನಮಗೆ ಬೆಲೆಯನ್ನು ಕೊಟ್ಟು ಕೊಂಡುಕೊಂಡಿದ್ದಾರೆ. ದೇವರು ನಮಗೋಸ್ಕರ ಬೆಲೆಯನ್ನು ತೆತ್ತಿದವರಾಗಿದ್ದಾರೆ. ದೇವರಿನನ್ನು ಮರೆಯೋದಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಯೆಶಾಯ ಗ್ರಂಥ 49ನೇ ಅಧ್ಯಾಯ 15ನೇ ವಾಕ್ಯ ಹೇಳುತ್ತೆ, ಬುಕ್ ಆಫ್ ಐಸಾಯ ಚಾಪ್ಟರ್ 49 verse 15. ಯೆಶಾಯ ಗ್ರಂಥ 49ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆದಿದೆ, ಒಬ್ಬ ಹೆಂಗಸು ತನ್ನ ಹೆತ್ತ ಮಗುವಿನ ಮೇಲೆ ಕರುಣೆ ಹಿಡಿದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ. ಹಾಲೆಲೂಯ. ದೇವರು ನಿಮ್ಮನ್ನು ಮರೆತಿಲ್ಲ, ಆತನು ಮರೆಯೋದು ಇಲ್ಲ. ಹಾಲೆಲೂಯ. ಮಗುನ ಮರೆತಾಳು ಅಂದರೆ ಮರೆತರೆ ಮರ್ತೋಗ್ಬೋದು ಅಂತೇಳಿ. ಒಂದು ವೇಳೆ ಮರ್ತೋಗೋ ಚಾನ್ಸ್ ಇದೆ, ಆದರೆ ನಾನು ನಿನ್ನನ್ನು ಮರೆಯೇ. ಹಾಲೆಲೂಯ. ಅಂದರೆ ದೇವರು ಯಾವುದೇ ಕಾರಣಕ್ಕೂ ನಮ್ಮನ್ನು ಮರೆಯೋದಿಲ್ಲ. ಹಾಲೆಲೂಯ. ದೇವರು ನಿಮ್ಮನ್ನು ಒಂಟಿಯಾಗಿ ಬಿಡೋದಿಲ್ಲ. ಹಾಲೆಲೂಯ. ಈ ಲೋಕದಲ್ಲಿ ಅನೇಕರು ನಿಮಗೆ ಕಷ್ಟಗಳು ಬರುವಾಗ
ಪ್ರಾಬ್ಲಮ್ಗಳಿರಬೇಕಾದ್ರೆ ನೀವು ಸಂಕಷ್ಟಗಳಲ್ಲಿ ಹಾದು ಹೋಗೋ ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ. ಆದರೆ ದೇವರು ಹಾಗಲ್ಲ. ದೇವರು ನಿನ್ನ ಜೊತೆಗೆ ಬರುವಂಥವರಾಗಿದ್ದಾರೆ, ನಿನ್ನ ಜೊತೆನೇ ಇರುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ರೋಮನ್ಸ್ ಚಾಪ್ಟರ್ 8:32 ಹೇಳುತ್ತೆ. ರೋಮನ್ಸ್ ಚಾಪ್ಟರ್ 8:32, ರೋಮ 8:32 ವಾಕ್ಯದಲ್ಲಿ ಬರೆದಿದೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8:32, 8:32 ಬರೆದಿದೆ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೆ ಅಂತೇಳಿ. ಅಂದರೆ ದೇವರಿಗೆ ನೀವು ಎಷ್ಟು ಮುಖ್ಯವಾಗಿದ್ದೀರಾ, ಎಷ್ಟು ಪ್ರಾಮುಖ್ಯವುಳ್ಳವರು ಅಂತ ನೋಡ್ರಿ. ಸ್ವಂತ ಮಗನ ಸಹ ಉಳಿಸ್ಕೊಳ್ಳದೆ ಆತ ನಮಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟಿದ್ದಾನೆ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೆ ಅಂತೇಳಿ. ಅಂದರೆ ದೇವರಿಗೆ ನೀವು ಎಷ್ಟು ಮುಖ್ಯವಾಗಿದ್ದೀರಾ, ಎಷ್ಟು ಮುಖ್ಯವಾದವರು ಅಂತೇಳಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯ, ದೇವರ ವಾಕ್ಯದಲ್ಲಿ ನೀವು ಎಷ್ಟು ಅಮೂಲ್ಯರು ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ವಿವರಿಸ್ತಾ ಇದ್ದೇವೆ, ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇವೆ. ಹಾಗಾಗಿ ಈ ಲೋಕದಲ್ಲಿ ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ, ಯಾರು ರಿಜೆಕ್ಟ್ ಮಾಡ್ತಾರೋ, ಯಾರು ಪ್ರೀತಿ ಮಾಡಲ್ವೋ, ಯಾರು ಕಾಳಜಿ ತೋರಿಸಲ್ವೋ, ಯಾರು ನಿಮ್ಮ ವೀಕ್ನೆಸ್ಗಳು ನಿಮಿತ್ತು ಅಂತ ಹೇಳಿದ್ರೆ ಫಿಸಿಕಲ್ ಇರ್ಬೋದು, ಮೆಂಟಲಿ ಇರ್ಬೋದು, ಎಮೋಷನಲಿ ಇರ್ಬೋದು, ನಿಮ್ಮ ವೀಕ್ನೆಸ್ಗಳನ್ನ ಅವ್ರು ಆಡ್ಕೊಳ್ಬೋದು, ನಿಮ್ಮನ್ನು ಅವಮಾನ ಮಾಡ್ಬೋದು, ನಿಮ್ಮನ್ನು ಡಿಗ್ರೇಡ್ ಮಾಡ್ಬೋದು, ನಿಮ್ಮನ್ನು ಯಾವುದಕ್ಕೂ ಬಾರದೇ ಇರೋನು, ಯಾವುದಕ್ಕೂ ಉಪಯೋಗ ಆಗದೇ ಇರೋನು ಅಂತೇಳಿ ತಳ್ಳಬೋದು. ಈ ರೀತಿಯಾಗಿ ಮನುಷ್ಯರು ಏನೇ ಮಾಡ್ತು ಅಂತೇಳಿದ್ರು, ಏನೇ ಅವ್ರು ಹೇಳ್ತು ಅಂತೇಳಿದ್ರು, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವ್ರ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾಗಿದ್ದೀರ. ಮನುಷ್ಯರಿಗೆ ನೀವು ಬೇಡದೇ ಇರ್ಬೋದು, ಮನುಷ್ಯರಿಗೆ ಬಿಡ್ರಿ, ಮನುಷ್ಯರಿಗೆ ನೀವು ಬೇಡದೇ ಇರ್ಬೋದು, ಬೇಡ, ಮನುಷ್ಯರಿಗೆ ಬೇಡ ಅಂತೇಳಿದ್ರೆ ಬೇಡ. ಆದರೆ ದೇವರಿಗೆ ನೀವು ಬೇಕು. ಯಾಕಂತೇಳಿದ್ರೆ ದೇವರ ತನ್ನ ಸಾರೂಪ್ಯವನ್ನು ಸೃಷ್ಟಿ ಮಾಡಿದ್ದಾನೆ. ದೇವರು ನಿಮ್ಮನ್ನು ಪ್ರೀತಿ ಮಾಡುವಂಥವರಾಗಿದ್ದಾರೆ. ತನ್ನ ಒಬ್ಬನೇ ಮಗನನ್ನು ಕೊಡೋದ ಮುಖಾಂತರವಾಗಿ. ಯೋಹಾನ 3:16 ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನ ಯೇಸು ಸ್ವಾಮಿನ ನಮಗೋಸ್ಕರ ಕೊಟ್ಟವರು. ಯಾಕಂತೇಳಿದ್ರೆ ಆತ ನಂಬುವ ಒಬ್ಬರಾದರೂ ನಾಶವಾಗಬಾರ್ದು ಅಂತೇಳಿ. ನೋಡಿದ್ರ ನಮ್ಮನ್ನು ಎಷ್ಟು ದೇವರು ಪ್ರೀತಿ ಮಾಡ್ತಾರೆ, ಅರ್ಥ ಆಗ್ತಿದೆಯಾ? ದೇವ್ರ ವಾಕ್ಯದಲ್ಲಿ ನಾವು ತಿಳಿಸ್ತಾ ಇದ್ದೇವೆ ನಿಮಗೆ. ದೇವರು ಇದಕ್ಕಿಂತ ಇನ್ನೆಷ್ಟು ಯಾರು ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ ಸಾಧ್ಯ? ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ಕೊಟ್ಟು ನಿಮ್ಮನ್ನು ಪ್ರೀತಿ ಮಾಡಿದ್ರಲ್ಲ, ಇದಕ್ಕಿಂತ ಪ್ರೀತಿ ಯಾರು ತೋರಿಸೋದಕ್ಕೆ ಸಾಧ್ಯ ಅಲ್ವಾ? ದೇವ್ರ ವಾಕ್ಯ ಹೇಳುತ್ತೆ, ನಾನೇ ನಿನ್ನನ್ನೇ ಹೆತ್ತೆನು, ನಾನೇ ನಿನ್ನನ್ನು ಹೊತ್ತೆನು. ಹಲ್ಲೆಲೂಯಾ. ಮುಪ್ಪಿನವರೆಗೂ ನಾನೇ ನಿನಗೆ ಆಧಾರ, ನಾನೇ ನಿನ್ನನ್ನು ಸಾಕ್ತೀನಿ, ನಾನೇ ನಿನ್ನನ್ನು ಸಲಹುತ್ತೀನಿ, ನಿನ್ನನ್ನು ಹೊತ್ತುಕೊಂಡು ನಾನು ಸಾಕ್ತೀನಿ. ಕಡೆಯವರೆಗೂ, ಎಲ್ಲರಿಗೂ, ಮುಪ್ಪಿನವರೆಗೂ ನಾನೇ ನಿನಗೆ ಆಧಾರ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಾಗಾಗಿ ಯಾರು ನಿಮ್ಮ ಜೊತೆ ಬರ್ತಾರೋ, ಯಾರು ನಿಮ್ಮ ಜೊತೆ ಬರಲ್ವೋ, ನಿಮ್ಗೆ ಏಜ್ ಆಯಿತು ಅಂತ ಹೇಳ್ತಾರೆ, ಏಜ್ ಆದಮೇಲೆ ಯಾರು ನೋಡ್ಕೊಳ್ಳೋಕ್ಕಿಲ್ಲ ಅಂತೇಳಿ ನೀವು ಥಿಂಕ್ ಮಾಡ್ತಾಯಿದ್ದೀರಾ. ನೀವೇನೇ ಆಗಿರಿ, ಆದರೆ ದೇವ್ರು ನಿಮ್ಮನ್ನು ಹೆತ್ತರು, ದೇವ್ರು ನಿಮ್ಮನ್ನು ಸಾಕಿದ್ರು, ದೇವ್ರು ನಿಮ್ಮನ್ನು ಸಲಹುದ್ರು, ದೇವ್ರು ನಿಮ್ಮ ಅಗತ್ಯಗಳನ್ನ ಪೂರೈಸಿದ್ರು, ದೇವ್ರು ನಿಮ್ಗೆ ಆರೋಗ್ಯವನ್ನು ಕೊಟ್ಟರು, ದೇವ್ರು ನಿಮ್ಮ ಅಗತ್ಯಗಳಲ್ಲಿ ಪ್ರತಿಯೊಂದು ಅಗತ್ಯಗಳನ್ನ ದೇವರು ಪೂರೈಸಿದ್ರು, ದೇವ್ರು ನಿಮಗೆ ಕೃಪೆ ಕೊಟ್ಟರು, ದೇವ್ರು ನಿಮಗೆ ಬಲವನ್ನು ಕೊಟ್ಟರು, ದೇವರು ನಿಮ್ಮನ್ನು ನಡೆಸಿದ್ರು. ಇದುವರೆಗೂ ನಡೆಸುವಂಥ ಬಂದ ದೇವರು ಮುಂದೆನೂ ಸಹ ನಿಮ್ಮನ್ನು ನಡೆಸಲು ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ನೀವು ಮಾನ್ಯರು, ಅಮೂಲ್ಯರು ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡ್ರಿ ಪ್ರಿಯ ಸೋದರ ಸೋದರಿಯರೇ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಸಂದೇಶವನ್ನು ಮೊದಲನೇ ಬಾರಿ ಯಾರು ಕೇಳ್ತಾ ಇರೋದಾದರೆ ಈ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂತೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.